ವೆಲ್ಕಮ್ ಟು ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ಪ್ರೇಕ್ಷಕರಿಗೆ. ನೆನ್ನೆ ತುಂಬ ಸಿಕ್ಕಾಪಟ್ಟೆ ಮಳೆಯಾಗಿದೆ, ಭರ್ಜರಿಯಾಗಿ ಮಳೆಯಾಗಿದೆ. ಮತ್ತು ಸರಳ ಗೊಬ್ಬರ ಮೊದಲೇ ಹೇಳ್ದಂಗೆ ನಾವು ಜೀವಾಮೃತ ಕೊಡ್ತಾ ಇರೋದ್ರಿಂದ ಒಂದು ಅದ್ಭುತವಾದಂಥ ಸರಳ ಗೊಬ್ಬರ ಕ್ರಿಯೇಟ್ ಆಗಿದೆ. ಇವಾಗಂತೂ ಇನ್ನೂ ಜಾಸ್ತಿ ಬಂದ್ಬಿಡುತ್ತೆ. ನೋಡ್ಕೊಂಬಪ್ಪ ರೋಡಲ್ಲಿ ನನ್ನ ಮಗನ ಕರ್ಕೊಬಂದಿದೆ ತೋಟಕ್ಕೆ. 2 ಕಾಯಿ ಬಿದ್ದಿದ್ದು ಎತ್ಕೊಂಡು ಮನೆಗೆ ಹೋಗ್ತಾವೆ. ಈಗ ಇನ್ನೇನು ಮನೆಗೆ ಹೋಗ್ಬಿಟ್ಟು ಟಿಲ್ಲರ್ ತೊಗೊಂಡು ಆ ಕಡೆಯಿಂದ ಹಸು ಹೊಡ್ಕೊಂಡು ಬರೋದೆ. ಸೊ ಇಲ್ಲೇ ಮಧ್ಯದಲ್ಲಿ ಚೆಂಡು ಹೂ ಬಿಟ್ಟೈತೆ ನೋಡೋ, ಹೊಸ್ದಾಗೆ ಗಿಡ ನೆಟ್ಟಿದ್ವಲ್ಲ ಐಸು, ಚೆಂಡು ಬಿಟ್ಟೈತೆ. ಚೊಳ್ಳೆ ಕಚ್ಚಾಕ್ಬಿಟ್ವಲ್ಲೋ, ಅಯ್ಯೋ ಬಾ ಹುಡು ಬೇಗ, ನಂಗೆ ಹೊಸ ಅಲ್ವಾ ಅದಕ್ಕೆ ಕಚ್ಚಾಕ್ತಾವೆ. ಅದು ಹೊಸ ಬ್ಲೇಡ್ಗಳು ಕೇಳ್ತಕೊಣ, ಐಸು ರೂಢಿ ಮಾಡ್ಕೋಬೇಕು ನೀನು ಚೊಳ್ಳೆಗಳನ್ನ. ಇಲ್ಲಿ ನೀನು ತೋಟಕ್ಕೆ ಆಗಾಗ ಬರಬೇಕು, ವಿಸಿಟ್ ಮಾಡಬೇಕು. ಇಲ್ಲ ಅಂದರೆ ಅವೇನು ಮಾಡ್ತವೆ, ನೀವು ಅಪರೂಪಕ್ಕೆ ಬಂದರೆ ಏನು ಕೆಚ್ಚು ಬಿಸಾಕ್ತಾವೆ ನೋಡು. ನಮ್ಗೆ ಒಂದು ಕಚ್ಚಕ್ಕಿಲ್ಲ, ಇವನೇನು ಅದನ್ನೇ ತಿಂದು 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 ಬೇಜಾರಾಗ್ಬಿಡು. ಇವನು ರಕ್ತ ಕುಡ್ದು ಅಂದ್ಬಿಟ್ಟು ನೋಡಿ. ಎಲ್ಲ ಹಸಿರು ಗೊಬ್ಬರಗಳು ಎಷ್ಟು ಚೆನ್ನಾಗಿ ಬಂದಿದೆ, ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು ನೀವು. ಎಲ್ಲ ಕಾಳುಗಳು ಹೆಚ್ಚಿರೋ 10 ಗಂಟೆ ಗೊಬ್ಬರ ಇವಾಗ ನಮಗೆ. ಇದಕ್ಕಿಂತ ಏನಾದ್ರು ಹೊರಗಡೆಯಿಂದ ಗೊಬ್ಬರಗಳು ತಂದು ಹಾಕುವಂಥ ನೆಸೆಸಿಟಿ ಇಲ್ಲ. ಅನವಶ್ಯಕವಾಗಿ ತುಂಬಿ 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 ನೀವು ಚಡ್ಡಿ ಜೋರು ದುಡ್ಡು ಖಾಲಿ ಮಾಡ್ಕೋತೀರಿ ಸುಮ್ಮನೆ. ಬಪ್ಪ ನಿಧಾನಕ್ಕೆ ಬರೋ. ರೋಡ್ ಮಾಡಿದ್ದೀವಿ ಮಧ್ಯದಲ್ಲಿ, ಆ ರೋಡಲ್ಲೂ ಬೆಳೆದ್ಬಿಟ್ಟೈತೆ. ಈ ಕಡೆ ಬಸ್ ಕಟ್ಟೋರು ಹೊಡ್ಕೋಬೇಕು. ತಡ್ನಿಕಾಯಿ ಬಿಟ್ಟೈತೆ ಕಣ ನೋಡ, ಇಲ್ಲಿ ನೋಡಿ ಎಲ್ಲ ಪ್ರೇಕ್ಷಕರೇ, ತಡ್ನಿಕಾಯಿಗಳು ಬಿಟ್ಟೈತೆ. ಸೊ ಮನೆಗೆ ಹಾಕೋಬೋದಾಯ್ತು, ಅಲ್ಲೇ ಬೀಜ ಆಗಲಿ ಅಂದ್ಬಿಟ್ಟು ಬಿಡ್ತೀನಿ ನಾನು. ಪ್ರಕೃತಿಲಿ ಗೊಬ್ಬರ ತುಂಬ ಅದೇ ಕ್ರಿಯೇಟ್ ಮಾಡ್ಕೊಳುತ್ತೆ. ಈಗ ನೀವು ಹೆಂಗೆ ದುಡ್ದು ಊಟ ಮಾಡ್ತೀರಾ, ಯಾರು ಫ್ರೀಯಾಗಿ ತಂದುಕೊಡೋವಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾರು ನಿಮಗೆ ಫ್ರೀಯಾಗಿ ಏನೂ ತಂದುಕೊಡಲ್ಲ. ಹಂಗೆ ಪ್ರಕೃತಿನೂ ಕೂಡ ಅದೇ ತಾನೇ ತಯಾರು ಮಾಡ್ಕೊಳ್ಳೋದು, ದುಡಿತದೆ. ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಷ್ಟೇ. ನೀವೇನು ಮಾಡ್ಬಿಡ್ತೀರಾ, ಟ್ರ್ಯಾಕ್ಟ್ರಲ್ಲೋ ಟಿಲ್ಲರ್ಗಳು ತಂದು ಬಾಡ್ ಬಿಸಾಕ್ತೀರಾ ನೋಡಿ. ಇದಕ್ಕಿಂತ ಗೊಬ್ಬರ ಹಾಕ್ತೀರಾ ನೀವು. ತುಂಬ ಸರಳ ಗೊಬ್ಬರ ಬೆಳೆದಿದೆ. ಇದನ್ನೇ ಬ್ರಷ್ ಕಟ್ಟರಲ್ಲಿ ಹೊಡೆದ್ರೆ ಅದೇ ಭೂಮಿಗೆ ಮುಚ್ಚಿಗೆ, ಅದ್ರ ಮೇಲೆ ಜೀವಾಮೃತ ಅದೇ ಬಂದು ತಿನ್ಕೊಳುತ್ತೆ. ಸೊ ಇಷ್ಟು ಬಿಟ್ರೆ ಇನ್ನೇನು ಬೇಕಾಗಿಲ್ಲ ಅಡಿಕೆ ತೋಟಕ್ಕೆ. ಅರ್ಥ ಮಾಡ್ಕೊಳ್ಳಿ ಹೇಳೋದನ್ನ. ಇಲ್ಲ ನಾನು ಅರ್ಥ ಮಾಡ್ಕೊಳಕ್ಕಿಲ್ಲ, ನಾವು ಹಾಕ್ಲೇಬೇಕು, ದುಡ್ಡು ಮಾಡ್ತೀವಿ, ವರ್ಷಕ್ಕೆ 1-2 ಲಕ್ಷ 3 ಲಕ್ಷ ಬರ್ತದೆ, ಒಂದು 50,000 1 ಲಕ್ಷ ಖರ್ಚು ಮಾಡ್ತೀವಿ ಅಂದರೆ ಮಾಡಿ, ನಿಮ್ಮ ಮನೆ ಬರ ಏನು ಮಾಡೋಕ್ಕೈಕ್ರಿ. ನಾನಂತೂ ಹಿಂಗೆ ಮಾಡ್ತಾಯಿದ್ದೀನಿ ಕೃಷಿನ. ಇಷ್ಟ ಇರೋರು ಟೈಅಪ್ ಮಾಡ್ಕೊಳ್ಳಿ, ಕಷ್ಟ ಇರೋರು ಕೆಮಿಕಲ್ ಹಾಕಿ. ಇನ್ನೇನು ಮಾಡೋಕ್ಕಾಗಲ್ಲ, ನಿಮ್ಮನ್ನ ಚೇಂಜ್ ಅಂತೂ ಮಾಡೋಕ್ಕಾಗಲ್ಲ. ನಮ್ಮ ವೀಡಿಯೋಗಳು ಜನ ಜಾಸ್ತಿ ನೋಡೋದು ಇಲ್ಲ. ಯಾಕೆ ನೋಡಲ್ಲ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಡಿಸೈಡ್ ಆಗ್ಬಿಟ್ಟವ್ರೆ. ನೋಡಿಯಪ್ಪ ಎಲ್ಲ ಒಂಬಳೆ ಬಿಟ್ಟವೆ, ವಿತೌಟ್ ಕೆಮಿಕಲ್ಲು, ವಿತೌಟ್ ಗೊಬ್ಬರ. ಆಯ್ಸು ಕಡಿತಾ ಹೋಗೋಣ, ನಮಗೂ ಚೊಳ್ಳೆ. ಎಲ್ಲ ಮಳೆ ಊದೈತೆ, ಎಲ್ಲ ಬಂದ್ಬಿಟ್ಟವೆ ಮಗನೇ. ಬರ 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 ಬರ. ನಿಮಗೂ ಮಳೆ ಆಗಿರಬೇಕು. ಯಾರಿಗಾರು ಮಳೆ ಆಗಿದೆ ದಯವಿಟ್ಟು ಕಮೆಂಟ್ ಹಾಕಿ. ನೆನ್ನೆ ರಾತ್ರಿ ಯಾರ್ಯಾರು ಮಳೆ ಹೋಗಿದ್ದಿದೆ, ಮತ್ತು ನೀವು ಯಾವ್ಯಾವ ರೀತಿ ಕೃಷಿ ಮಾಡ್ತಿದ್ರೆ ಹೇಳಿರಿ. ಸೊ ನಾವಂತೂ ಹಿಂಗೆ ಮಾಡ್ಕೊಂಡು ಬರ್ತಾವೆ, ಮೈಕ್ಳಿಗೂ ತಿಳಿಸ್ತಾ ಇದ್ದೀವಿ. ಹಿಂಗೆ ಮಾಡಿರೋ ಕೊಡಕೆ ಗೊಬ್ಬರಗಳಲ್ಲಿ ನೇರ್ಸಕ್ಕೆ ಹೋಗ್ಬೇಡಿ. ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ಊಟ ತಿಂದರೆ ಹೆಂಗೆ ರೋಗಗಳು ಬರ್ತವೆ ಹಂಗೆ ನಿಮಗೂ ಬರ್ತವೆ. ಸೊ ಈಗ ಜಮೀನಿಗೂ ಬರ್ತದೆ. ನೀವು ಹೊರಗಡೆ ಏನು ತಗೊಬಂದು ತಂದ್ರೆ ಸತ್ಯತೆಗಳನ್ನ ಮಾತಾಡೋರಾಗಬೇಕು. ಮಾತಾಡೋಕ್ಕಿಲ್ಲ ನೀವುಗಳು, ಅದನ್ನು ಕೇಳೋದು ಇಲ್ಲ. ಯಾಕೆಂದ್ರೆ ನಾನು ಒಬ್ಬರು ಕಾಲ್ ಮಾಡಿದರು, ಸರ್ ಈ ಕೃಷಿಲೆಲ್ಲ ವರ್ಕೌಟ್ ಆಯ್ತದೆ, ಬೇಗ ಬರ್ತವ ಬೆಳೆಗಳು, ಹಂಗೆ ಹಿಂಗೆ ಅಂದರು. ನಾನು ಹೇಳಿದೆ, ಅಣ್ಣ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟು ನಿಮ್ಗೆ ಆರೋಗ್ಯ ಬೇಕು ಇಲ್ಲ ದುಡ್ಡು ಬೇಕು ಅಂತ ಕೇಳಿದ್ರೆ ಏನು ಕೇಳಿ ಅಣ್ಣ ಅಂದೆ. ಅದಕ್ಕೆ ಇಲ್ಲ ಆರೋಗ್ಯನೇ ಕೇಳಬೇಕಲ್ವ ಸರ್, ಆರೋಗ್ಯ ಇದ್ರೆ ತಾನೇ ನಾವು ಸಂಪಾದನೆ ಮಾಡೋಕ್ಕಾಗೋದು ಅಂತ ಅವ್ರ ಬಾಯಲ್ಲೇ ಬಂತು. ಸೊ ಹಂಗೆ ನಾನು ಹೇಳೋದು ಇಷ್ಟೇ, ಮೇಯ್ನ್ ಬೇಕಾಗಿರೋದು ಭೂಮಿಗೆ ಆರೋಗ್ಯನ ಕಾಪಾಡಿ. ಆಟೋಮೆಟಿಕ್ಕಾಗಿ ದುಡ್ಡು ಆಟೋಮೆಟಿಕ್ಕಾಗಿ ಬರ್ತದೆ, ದುಡಿತವೆ, ಯಾವುದು ಮೋಸ ಆಗ ನೋಡಿ. ಎಲ್ಲ ಚೆನ್ನಾಗಿರುವ ಮರಗಳು. ಯಾಕೆ ಸುಮ್ಮನೆ ರಾಸಾಯನಿಕ ಗೊಬ್ಬರಗಳು ಹಾಕೋದು, ಕೊಡಕೆ ಗೊಬ್ಬರಗಳು ಹಾಕೋದು, ಉಳುಮೆ ಮಾಡೋದು,
ಎಲ್ಲನೂ ಮಾಡಿ 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 ಎಲ್ಲನೂ ಅನವಶ್ಯಕವಾಗಿ ಖರ್ಚು ಮಾಡ್ಕೊಬೇಡಿ. ಸೊ ಇವತ್ತಿನ ಮನೆಗೆ ಹೋಗ್ಬಿಟ್ಟು ಹಸು ಹೊಡ್ಕೊಬಂದ್ಬಿಟ್ಟು ಕೂದು ಹಾಕಿದ್ರೆ ನನ್ನ ಕೆಲಸ ಮುಗೀತು. ಸಿಂಪಲ್ ಆದ ಜೀವನ, ನೆಮ್ಮದಿ ಆದಂಥ ಜೀವನ ಮಾಡಿ. ಎಲ್ಲರೂ ನೆಮ್ಮದಿ ನೀವೇ ಹುಡುಕಬೇಕು, ಯಾರು ಕೊಡಲ್ಲ. ಮನೆಯವರು ಮದುವೆ ಆಗಿರೋರು ನಿಮ್ಮ ಹೆಂಡ್ತಿರಿಗೂ ಸಪೋರ್ಟ್ ಮಾಡಿ, ನಿಮ್ಮ ಹೆಂಡ್ತಿರು ಕೂಡ ಗಂಡಂದ್ರಿಗೆ ಸಪೋರ್ಟ್ ಮಾಡಿ. ಗಂಡ ಏನು ಇಷ್ಟಪಡ್ತಾರೆ ಅದನ್ನು ಅವರ ಆಲೋಚನೆಗಳಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್.